ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಮನುಷ್ಯನೇ ಅತಿ ಬುದ್ಧಿವಂತ ಪ್ರಾಣಿ ಹಾಗಂತ ನಮಗೆ ನಾವೇ ಅಂದ್ಕೊಂಡು ಬಿಟ್ಟಿದ್ದೀವಿ. ಆದರೆ ಕೆಲವೊಮ್ಮೆ ಇನ್ನಿತರ ಪ್ರಾಣಿ ಪಕ್ಷಿಗಳು ಬಳಸುವ ತಂತ್ರಗಳನ್ನು ನೋಡಿದರೆ ನಾವು ಎಷ್ಟು ಕನಿಷ್ಠರು ಅಂತ ಅನ್ನಿಸದೇ ಇರುವುದಿಲ್ಲ. ಬೇಲಿ ಮೇಲೆ ತೂಗಾಡುವ ಗೀಜುಗನ ಗೂಡು ಆ ಹಕ್ಕಿಯ ಬುದ್ಧಿಮತ್ತೆಗೆ ಸಾಕ್ಷಿಯಾಗತ್ತೆ. ಬೇಟೆಗಾರ ಪ್ರಾಣಿಯ ಬಾಯಿಗೆ ಸಿಕ್ಕಾಗ ಸತ್ತಂತೆ ನಟಿಸುವ ನರಿಯನ್ನ ಕಂಡಾಗ ಅಲ್ಲೆಲ್ಲೆಲ್ಲೆ ಅಂತ ಅನ್ನಿಸದೇ ಇರತ್ತಾ? ಹೀಗೆ ನಮ್ಮ ಸುತ್ತ ಅದೆಷ್ಟು ಜೀವಿಗಳು ನಮಗಿಂತ ಹೆಚ್ಚು ಬುದ್ಧಿಯನ್ನು ಬೆಳೆಸ್ಕೊಂಡಿವೆ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಲೇ ಇರುತ್ತವೆ. ಅಂಥ ಸಾಲಿಗೆ ಈಗ ಹಿಮಕರಡಿಯೊಂದು ಸೇರಿಕೊಳ್ತಾ ಇದೆ. ಹಾಗಾದ್ರೆ ಈ ಹಿಮಕರಡಿಯ ಬುದ್ಧಿವಂತಿಕೆ ಏನು, ಅವುಗಳ ಜೀವನ ಶೈಲಿ ಹೇಗಿರುತ್ತೆ, ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಭರ್ಜರಿಯಾಗಿ ವೈರಲ್ ಆಗ್ತಾ ಇತ್ತು. ಆ ಪೋಸ್ಟ್ ಯಾವುದು ಅಂತೀರಾ? ಇಲ್ಲಿದೆ, ನೋಡ್ಬಿಡಿ. ಸ್ನೇಹಿತರೆ, ನೇಚರ್ ಈಸ್ ಅಮೇಜಿಂಗ್ ಅನ್ನೋ ಎಕ್ಸ್ ಅಕೌಂಟಲ್ಲಿ ಕಾಣಿಸಿಕೊಂಡಿರುವ ಈ ಪೋಸ್ಟು ಜಗತ್ತಿನಾದ್ಯಂತ ಪ್ರಾಣಿ ಪ್ರಿಯರ ಗಮನವನ್ನು ಸೆಳೀತಿತ್ತು. ಒಂದಷ್ಟು ಮಂದಿ ಈ ಪೋಲಾರ್ ಬೇರ್ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು. ಮತ್ತಷ್ಟು ಮಂದಿ ಮನುಷ್ಯನ ಬೇಜವಾಬ್ದಾರಿಯ ಕಾರಣದಿಂದ ಐಸ್ ಶೀಟುಗಳು ಮೆಲ್ಟ್ ಆಗ್ತಾ ಇವೆ, ಇದು ಹಿಮಕರಡಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರು. ಇನ್ನು ಕೆಲವರು ತಮ್ಮನ್ನು ತಾವಿದಕ್ಕೆ ಕಂಪೇರ್ ಮಾಡ್ಕೊಂಡು ನಮ್ಮ ಜೀವನನೂ ಹಿಂಗೆ ಆಗ್ಬಿಟ್ಟದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ಎಲ್ಲವೂ ಸತ್ಯನೇ. ಆದರೆ ಈ ಪೋಲಾರ್ ಬೇರ್ನ ಚಾಣಾಕ್ಷತನವನ್ನಂತೂ ಇಲ್ಲಿ ಮೆಚ್ಚಬೇಕು. ಒಂದು ವೇಳೆ ತಾನು ಹಿಂದಿನಂತೆ ಗರ್ವದಿಂದ ನಡ್ಕೊಂಡು ಹೋದರೆ ಈ ಐಸ್ ಶೀಟ್ ಒಡೆದು ತಾನು ನೀರಲ್ಲಿ ಬೀಳಬೇಕಾಗತ್ತೆ ಅನ್ನೋದನ್ನ ಅರಿತ ಆ ಹಿಮಕರಡಿ ತೆಳ್ಳನೆಯ ಐಸ್ ಶೀಟ್ ಮೇಲೆ ತೆವಳುತ್ತಾ ಸಾಗೋದಿದೆಯಲ್ಲ, ಅದು ಬುದ್ಧಿವಂತಿಕೆ ಅಲ್ಲದೆ ಮತ್ತಿನ್ನೇನು? ಸ್ನೇಹಿತರೆ, ಈ ಪೋಲಾರ್ ಬೇರ್ಗಳಿವೆ ನೋಡಿ, ಇವು ಪ್ರಾಣಿ ಪ್ರಪಂಚದಲ್ಲಿ ಅಗಾಧ ಪ್ರಮಾಣದ ಕುತೂಹಲವನ್ನು ಹುಟ್ಟಿಸಿರುವ ಪ್ರಾಣಿಗಳು. ಇವು ಆರ್ಕ್ಟಿಕ್ ರೀಜನ್ನಲ್ಲಿ ಕಂಡುಬರುತ್ತವೆ. ಅಮೆರಿಕಾದ ಅಲಾಸ್ಕಾ, ಕೆನಡಾ, ಗ್ರೀನ್ಲ್ಯಾಂಡ್ ಹಾಗೂ ರಷ್ಯಾಗಳಲ್ಲಿ ಇವುಗಳ ಸಂಖ್ಯೆ ಹೆಚ್ಚು. ಒಂದೊಂದು ಭಾಗದಲ್ಲಿನ ಪೋಲಾರ್ ಬೇರುಗಳು ಒಂದಷ್ಟು ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಕೂಡ ಹೊಂದಿರುತ್ತವೆ. ಹೀಗಾಗಿನೇ ಈ ಪೋಲಾರ್ ಬೇರುಗಳನ್ನು 18 ವಿವಿಧ ವಲಯದ ಹಿಮಕರಡಿಗಳು ಅಂತ ವರ್ಗೀಕರಿಸಲಾಗಿದೆ. ಈ ಪೋಲಾರ್ ಬೇರ್ ಬ್ರೌನ್ ಬೇರ್ ಜೊತೆ ತುಂಬಾ ಹತ್ತಿರದ ಸಂಬಂಧವನ್ನು ಕೂಡ ಹೊಂದಿದೆ. ಹಾಗೆಯೇ ಜಗತ್ತಲ್ಲಿರುವ ಕಾರ್ನಿವೋರ್ಗಳ ಲೆಕ್ಕಾಚಾರದಲ್ಲಿ, ಅಂದ್ರೆ ಮಾಂಸಾಹಾರಿ ಪ್ರಾಣಿಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ತೂಕವನ್ನ ಹೊಂದಿರುವ ಪ್ರಾಣಿಗಳು ಅಂತ ಇವು ಕರೆಸ್ಕೊಳ್ಳುತ್ತವೆ. ಇಲ್ಲಿ ಹುಲಿ, ಸಿಂಹಗಳಿಗಿಂತ ಹೆಚ್ಚು ತೂಕವನ್ನ ಈ ಹಿಮಕರಡಿಗಳು ಹೊಂದಿರುತ್ತವೆ. ಸಾಮಾನ್ಯವಾಗಿ ಒಂದು ಪೋಲಾರ್ ಬೇರ್ 300ರಿಂದ 800 kgಯವರೆಗೆ ತೂಕವನ್ನು ಹೊಂದಿರುತ್ತೆ. ಇನ್ನು ಈ ಹಿಮಕರಡಿಗಳನ್ನ ಉಭಯಚರಗಳು ಅಂತ ಕೂಡ ಕರೀತಾರೆ. ಆದರೆ ಇವು ಹೆಚ್ಚಾಗಿ ಹಿಮದ ಮೇಲೆ ವಾಸ ಮಾಡುತ್ತವೆ. ಆಹಾರದ ಅಗತ್ಯ ಇದ್ದಾಗ ಮಾತ್ರ ಇವು ಸಮುದ್ರಕ್ಕಿಳಿಯುತ್ತವೆ. ನೀರಲ್ಲೂ ಅತ್ಯುತ್ತಮವಾಗಿ ಬೇಟೆಯಾಡುವ ಜೀವಿಯಾಗಿ ಇದು ಗುರುತಿಸಿಕೊಳ್ಳುತ್ತೆ. ಇನ್ನು ಈ ಹಿಮಕರಡಿಗಳ ನೆಚ್ಚಿನ ಆಹಾರ ಸೀಲ್. ಹಾಗೆ ನೋಡಿದ್ರೆ ಈ ಸೀಲ್ಗಳು ಕೂಡ ತುಂಬಾ ಚಾಣಾಕ್ಷ ಪ್ರಾಣಿಗಳು. ಅಷ್ಟಾದ್ರೂ ಹಿಮಕರಡಿಗಳು ಆ ಸೀಲ್ಗಳನ್ನ ಬೇಟೆಯಾಡುತ್ತವೆ. ಇಲ್ಲಿ ಈ ಪೋಲಾರ್ ಬೇರುಗಳ ಬೇಟೆಯ ವಿಧಾನ ಕೂಡ ತುಂಬಾ ವಿಶೇಷವಾಗಿ ಕಾಣುತ್ತೆ. ಇವುಗಳ ವಾಸನಾ ಗ್ರಹಿಕೆ ಇದೆಯಲ್ಲ, ಸುಮಾರು 36 ಕಿಲೋಮೀಟರ್ಗಳಷ್ಟು ದೂರದ ವಾಸನೆಯನ್ನು ಕೂಡ ಹಿಡಿಯುವಷ್ಟು ಇವುಗಳ ನಾಸಿಕ ಶಾರ್ಪ್ ಆಗಿರುತ್ತೆ. ಅಷ್ಟೇ ಅಲ್ಲ, 1 ಮೀಟರ್ನಷ್ಟು ದಪ್ಪದ ಹಿಮ ಹೊದಿಕೆಯ ಕೆಳಗಿರುವ ಸೀಲುಗಳನ್ನು ಕೂಡ ಈ ಹಿಮಕರಡಿಗಳು ಪತ್ತೆ ಮಾಡುತ್ತವೆ. ಹಾಗೆಯೇ ಸೀಲುಗಳು ಹೊರಬಂದು ವಿಶ್ರಮಿಸೋದಿಕ್ಕೆ ಮಾಡಿಕೊಂಡಿರೋ ಜಾಗಗಳ ಬಳಿ ತಾಳ್ಮೆಯಿಂದ ಗಂಟೆಗಟ್ಟಲೆ ಕಾಯುವ ಹಿಮಕರಡಿ ಒಮ್ಮೆ ಸೀಲ್ ಬರ್ತಾ ಇದ್ದಂತೆ ಅದನ್ನ ಹಿಡ್ಕೊಂಡು ಬಾಯಿಗೆ ಹಾಕೊಂಡು ಬಿಡುತ್ತೆ. ಇನ್ನು ಈ ಹಿಮಕರಡಿಯ ಬಾಯಿಗೆ ಸೀಲ್ ಸಿಕ್ತು ಅಂದ್ರೆ ಅದ್ರ ಕಥೆ ಮುಗಿದ ಹಾಗೇನೆ. ಯಾಕೆಂದ್ರೆ ಹಿಮಕರಡಿಗಳ ಬೈಟ್ ಪವರ್ 1200 PSIಗಳಷ್ಟಿರುತ್ತೆ. ಒಂದು ವೇಳೆ ಸೀಲುಗಳು ಈ ಹಿಡಿತದಿಂದ ಬಿಡಿಸ್ಕೊಂಡು ನೀರೊಳಗೆ ಧುಮುಕಿದ್ರೂ ಕೂಡ ಹಿಮಕರಡಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಬಾರಿ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಹಿಮಕರಡಿಗಳು ಕೂಡ ಸುಮಾರು 2 ನಿಮಿಷಗಳ ಕಾಲ ನೀರೊಳಗೆ ಈಜಬಲ್ಲ ತಾಕತ್ತನ್ನು ಹೊಂದಿರುತ್ತವೆ. ವಾತಾವರಣದ ಉಷ್ಣಾಂಶ -30 ಡಿಗ್ರಿಯನ್ನು ತಲುಪಿದ್ರೂ ಹಿಮದ ಒಳಗೆ ಹರಿಯುವ ನೀರಲ್ಲಿ ಈ ಹಿಮಕರಡಿಗಳು ಈಜಾಡುತ್ತವೆ. ಹೀಗಾಗಿ ಅವು ಸೀಲುಗಳನ್ನ ಬೆನ್ನಟ್ಟಿ ಬೇಟೆಯಾಡುತ್ತವೆ. ಇದರ ಜೊತೆ ಮೀನುಗಳು ಮತ್ತು ಸಮುದ್ರದ ಪಕ್ಷಿಗಳನ್ನ ಕೂಡ ಈ ಹಿಮಕರಡಿಗಳು ಆಹಾರವನ್ನಾಗಿ ಬಳಸುತ್ತವೆ. ಹೀಗಾಗಿನೇ ಕರಡಿ ಜಾತಿಯಲ್ಲಿ ಹಿಮಕರಡಿ ಅನ್ನೋದು ಮಾಂಸಾಹಾರಿಯಾಗಿ ಗುರುತಿಸಿಕೊಳ್ಳುತ್ತೆ. ಇನ್ನು ಹಿಮಕರಡಿಗಳು ಹಿಮದಂತೆ ಬೆಳ್ಳಗೆ ಕಾಣುತ್ತವಲ್ವಾ, ಆದ್ರೆ ಇವುಗಳ ಚರ್ಮ ಕಪ್ಪಾಗೇ ಇರುತ್ತೆ. ಇದರ ತುಪ್ಪಳ ಬಿಳಿಯಾಗಿರೋದ್ರಿಂದ ಇವು ಹಿಮದಲ್ಲಿ ಸುಲಭವಾಗಿ ಮರೆಯಾಗೋದಕ್ಕೆ ಸಹಾಯ ಮಾಡುತ್ತೆ. ಈ ತುಪ್ಪಳ ಕೂಡ 2 ಹಂತದಲ್ಲಿದೆ. ಚರ್ಮದ ಮೇಲಿನ ದಪ್ಪನಾದ ಕೂದಲು ಹಿಮಕರಡಿಯ ದೇಹದ ಶಾಖವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದರೆ, ಆ ಬಳಿಕ ಸಿಗುವ ನಯವಾದ ಕೂದಲು ವಾಟರ್ ರೆಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಹೀಗಾಗಿ ಹಿಮಕರಡಿ ನೀರಲ್ಲಿ ಧುಮುಕಿ ಬಂದರೂ ಕೂಡ ಅದಕ್ಕೆ ಹೆಚ್ಚಿನ ಸಮಸ್ಯೆ ಏನಾಗೋದಿಲ್ಲ. ಅಷ್ಟೇ ಅಲ್ಲ, ಅವುಗಳ ಚರ್ಮ ಹಾಗೂ ಅದರ ಕೆಳಗಿನ ಕೊಬ್ಬಿನ ಪದರ ಇದೆಯಲ್ಲ, ಇದು ಅವುಗಳಲ್ಲಿ ಶಾಖವನ್ನು ಕಾಪಾಡಿಕೊಳ್ಳೋದಕ್ಕೆ, ಅಂದರೆ ಚಳಿಗೆ ಬೇಗ ಅದರ ದೇಹ ಎಕ್ಸ್ಪೋಸ್ ಆಗದ ಹಾಗೆ
ತಡೆಯುತ್ತೆ. ಇನ್ನು ಈ ಕೊಬ್ಬಿನ ಪದರ 10ರಿಂದ 12 ಸೆಂಟಿಮೀಟರ್ನಷ್ಟು ದಪ್ಪ ಇರುತ್ತೆ. ಹೀಗಾಗಿ ಇದು ಶೀತದಿಂದ ರಕ್ಷಣೆಯನ್ನು ಕೊಡೋದರ ಜೊತೆ ಹಿಮಕರಡಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸಿಗದೇ ಇದ್ದ ಸಂದರ್ಭದಲ್ಲಿ ಈ ಕೊಬ್ಬನ್ನ ಕರಗಿಸಿಕೊಂಡು ಶಕ್ತಿಯನ್ನಾಗಿ ಬಳಕೆ ಮಾಡ್ತಾ ಅವು ಜೀವಂತವಾಗಿರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಕೆಲವೊಮ್ಮೆ ತಿಂಗಳಗಟ್ಟಲೆ ಆಹಾರ ಇಲ್ಲದೆ ಇದ್ದಾಗಲೂ ಹಿಮಕರಡಿಗಳು ಬದುಕುಳಿಯುತ್ತವೆ. ಹಾಗೆ ಉಷ್ಣಾಂಶ ಎಷ್ಟೇ ಕನಿಷ್ಠ ಮಟ್ಟಕ್ಕೆ ಕುಸಿದ್ರೂ ಕೂಡ ಹಿಮಕರಡಿಗಳಿಗೆ ಅದು ಸಮಸ್ಯೆ ಅನ್ಸೋದಿಲ್ಲ. ಇನ್ನು ಹಿಮಕರಡಿಗಳು ಪ್ರತಿ ಗಂಟೆಗೆ 6ರಿಂದ 10 ಕಿಲೋಮೀಟರ್ನಷ್ಟು ಈಜುವ ಶಕ್ತಿಯನ್ನು ಹೊಂದಿವೆ. ಇವು 2ರಿಂದ 3 ವರ್ಷ ಅವಧಿಯಲ್ಲಿ ಮರಿಗಳನ್ನು ಹಾಕತ್ವೆ. ಇವುಗಳ ಜೀವಿತಾವಧಿ 15ರಿಂದ 18 ವರ್ಷ ಅಂತ ಹೇಳ್ತಾರಾದರೂ ಕೆಲ ಹಿಮಕರಡಿಗಳು 30 ವರ್ಷಗಳ ಕಾಲ ಕೂಡ ಬದುಕಿವೆ. ಇನ್ನು ಹಿಮಕರಡಿಗಳು ಬದುಕಿರುವ ಆರ್ಕಟಿಕ್ ವಲಯ ಕೂಡ ಒಂಥರ ವಿಶೇಷ ಅನ್ಸುತ್ತೆ. ಆರ್ಕಟಿಕ್ ವಲಯ ಭೂಮಿಯ ಅತ್ಯಂತ ಶೀತಲ ಮತ್ತು ವಿಶಿಷ್ಟವಾದ ಪ್ರದೇಶಗಳ ಪೈಕಿ ಒಂದು. ಇದು ಉತ್ತರ ಧ್ರುವದ ಸುತ್ತಲಿನ ಪ್ರದೇಶ ಆಗಿದ್ದು ಇಲ್ಲಿನ ವಾತಾವರಣ ತುಂಬಾನೇ ತಣ್ಣಗಿರುತ್ತೆ. ವರ್ಷದ ಬಹುತೇಕ ಸಮಯ ಇಲ್ಲಿ ಉಷ್ಣಾಂಶ 0 ಡಿಗ್ರಿಗಿಂತಲೂ ಕಡಿಮೆ ಇದ್ದು ಚಳಿಗಾಲದಲ್ಲಿ ತಾಪಮಾನ -40 ಡಿಗ್ರಿಯಿಂದ -50ರವರೆಗೆ ಇಳಿಯುತ್ತೆ. ಇನ್ನು ಬೇಸಿಗೆಯಲ್ಲಿ ಕೆಲ ಭಾಗಗಳಲ್ಲಿನ ತಾಪಮಾನ 0 ಡಿಗ್ರಿಯಿಂದ 10 ಡಿಗ್ರಿಯವರೆಗೆ ಏರುತ್ತಾದರೂ ಗಾಳಿಯ ಕಾರಣದಿಂದ ಅಲ್ಲಿನ ವಾತಾವರಣ ತಂಪಾಗೇ ಇರುತ್ತೆ. ಇದು ಆರ್ಕಟಿಕ್ನ ಜೀವ ವೈವಿಧ್ಯ ಮತ್ತು ಪರಿಸರ ವ್ಯವಸ್ಥೆಗೆ ಅತ್ಯಂತ ಅವಶ್ಯಕ ಅನ್ನೋದು ಸಂಶೋಧಕರ ಅಭಿಪ್ರಾಯ. ಇನ್ನು ಇಲ್ಲಿ ಕಾಣಿಸುವ ಪೋಲಾರ್ ಡೇ 6 ತಿಂಗಳ ಕಾಲ ಈ ಭಾಗದಲ್ಲಿ ಬೆಳಕಿನ ಹಬ್ಬವನ್ನು ಮಾಡುತ್ತೆ. ಆಗ ರಾತ್ರಿ ಹೊತ್ತಲ್ಲಿ ಕೂಡ ಇಲ್ಲಿ ಸೂರ್ಯನ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪೋಲಾರ್ ನೈಟ್ನ ಸಂದರ್ಭದಲ್ಲಿ 6 ತಿಂಗಳ ಕಾಲ ಸೂರ್ಯ ಸಂಪೂರ್ಣವಾಗಿ ಕಣ್ಮರೆ ಆಗ್ತಾನೆ. ಆಗ ಅಲ್ಲಿನ ಶೀತ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಇಲ್ಲಿ ಸೀಲುಗಳು, ಹಿಮಕರಡಿಗಳು ಪ್ರಮುಖವಾಗಿ ಕಂಡುಬರುತ್ತವೆ. ಇದರ ಜೊತೆಗೆ ವಾಲ್ರಸ್ಸುಗಳು, ರೇಂಡಿಯರ್ಗಳು, ಆರ್ಕಟಿಕ್ ಗುಲ್ ಅನ್ನೋ ಪಕ್ಷಿ ಸೇರಿದ ಹಾಗೆ ವಿಭಿನ್ನ ಪಕ್ಷಿಗಳು ಕೂಡ ಇಲ್ಲಿ ಕಾಣಿಸುತ್ತವೆ. ಹೀಗಾಗಿನೇ ಈ ಆರ್ಕಟಿಕ್ ವಲಯ ಹಾಗೂ ಇಲ್ಲಿ ಕಂಡುಬರುವ ಪೋಲಾರ್ ಬೇರುಗಳು ಅತ್ಯಂತ ವಿಶೇಷವಾಗಿ ಕಾಣುತ್ತವೆ ಮತ್ತು ಅತಿ ಹೆಚ್ಚು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇವೆ. ಹೀಗೆ ವಿಶೇಷವಾಗಿ ವಿಭಿನ್ನವಾಗಿ ಜಗತ್ತಿನ ಬೇರೆಲ್ಲೂ ಕಂಡುಬರದ ಈ ಹಿಮಕರಡಿಗಳು ಬದಲಾಗ್ತಾ ಇರುವ ಹವಾಮಾನಕ್ಕೆ ಕೂಡ ಒಗ್ಗಿಕೊಳ್ತಾ ಇವೆಯಾ ಅನ್ನೋ ಅನುಮಾನ ಇತ್ತೀಚೆಗೆ ಮೂಡೋದಕ್ಕೆ ಶುರು ಆಗ್ತಾ ಇದೆ. ಈಗ ವಿಡಿಯೋ ವೈರಲ್ ಆದ ನಂತರ ಈ ಬಗ್ಗೆ ಇನ್ನಷ್ಟು ಚರ್ಚೆಗಳು ಶುರುವಾಗಿವೆ. ಯಾಕೆಂದ್ರೆ ಇಲ್ಲಿ ಹೆವಳ್ತಾ ಹೋಗ್ತಾ ಇರುವ ಹಿಮಕರಡಿಯ ಬುದ್ಧಿವಂತಿಕೆ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೋ ಹಾಗೆ ಬದಲಾಗ್ತಾ ಇರುವ ಹವಾಮಾನ, ಜಾಗತಿಕ ತಾಪಮಾನ ಏರಿಕೆಗಳು ಆರ್ಕಟಿಕ್ ವಲಯದಲ್ಲಿನ ಹಿಮಪದರಗಳನ್ನ ವೇಗವಾಗಿ ಕರಗುವ ಹಾಗೆ ಮಾಡ್ತಾ ಇದೆ. ಇದು ಅಲ್ಲಿನ ಪ್ರಾಣಿ ಹಾಗೂ ಪಕ್ಷಿ ಸಂಕುಲಕ್ಕೆ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಮಗಿಲ್ಲಿ ತಿಳಿ ಹೇಳ್ತಾ ಇದೆ. ಹಿಮಪದರಗಳು ಕರಗಿಬಿಟ್ರೆ ಅಲ್ಲಿನ ಪ್ರಕೃತಿ ನಾಶ ಆಗೋದಷ್ಟೇ ಅಲ್ಲ, ಸಾಗರದ ಮಟ್ಟ ಹೆಚ್ಚಾಗುತ್ತೆ. ಸಾಕಷ್ಟು ಕರಾವಳಿ ನಗರಗಳು ಕೂಡ ಮುಳುಗುವ ಆತಂಕವನ್ನು ಎದುರಿಸಬೇಕಾಗಿ ಬರುತ್ತೆ. ಹೀಗಾಗಿ ಇಡೀ ಜಗತ್ತು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ಪ್ರಯತ್ನಗಳನ್ನು ಆರಂಭಿಸಬೇಕು. ಆಗಷ್ಟೇ ನಾವು ಧ್ರುವಗಳಲ್ಲಿನ ಮಂಜನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಹಿಮ ಕರಗಿ ನೀರಾಗಿ ಆ ನೀರು ಕರಾವಳಿಯಲ್ಲಿನ ನಮ್ಮ ಮನೆಗಳಿಗೆ ನುಗ್ಗೋದರ ಜೊತೆಗೆ ಮುಂದಿನ ದಿನಗಳಲ್ಲಿ ಜಗತ್ತು ನೀರಿನ ಅಭಾವಕ್ಕೆ ತುತ್ತಾಗುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ. ಇಲ್ಲಿ ಈ ಹಿಮಕರಡಿಗಳ ಸಂತತಿ ನಾಶ ಆಗೋದು ಅಂದ್ರೆ ಅರ್ಥ ಜಗತ್ತು ನಾಶದ ಅಂಚನ್ನ ತಲುಪುತ್ತಾ ಇದೆ ಅಂತ. ಹೀಗಾಗಿನೇ ಜಾಗತಿಕ ತಾಪಮಾನ ಏರದ ಹಾಗೆ ತಡಿಬೇಕಾದ ಅನಿವಾರ್ಯತೆ ಎದುರಾಗ್ತಾ ಇದೆ ಮತ್ತು ಅದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಇದು ಗೆಳೆಯರೆ, ಜಗತ್ತಲ್ಲಿ ಕಂಡುಬರುವ ಅತ್ಯಂತ ವಿಶಿಷ್ಟ ಪ್ರಾಣಿಗಳ ಪೈಕಿ ಒಂದು ಅನ್ನಿಸಿಕೊಳ್ಳುವ ಹಿಮಕರಡಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.